ಇಂಧನ ಕಡಿತ, ಚಿನ್ನ ಖರೀದಿ ಮುಂದೂಡುವಂತೆ ಪ್ರಧಾನಿ ಏನು ಕರೆ ಕೊಟ್ಟರು? ಪ್ರಧಾನಿ ಮೋದಿ ಸಂದೇಶಕ್ಕೆ ಬೆಂಗಳೂರಿನಲ್ಲಿ ಭಾರಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಂದರೆ ಚಿನ್ನ ಬೆಳ್ಳಿ ಮಾರಾಟ 50% ಇಳಿಕೆಯಾಗಿದೆ ಬೆಂಗಳೂರಿನಲ್ಲಿ. ಪೆಟ್ರೋಲ್ ಡೀಸೆಲ್ ಮಾರಾಟ ಕೂಡ ಕೊಂಚ ಇಳಿಕೆಯಾಗಿದೆ. ಬಂಕ್ಗಳಲ್ಲಿ ನಿತ್ಯ 150ರಿಂದ 250 ಲೀಟರ್ ಇಂಧನ ಮಾರಾಟ ಕಡಿಮೆಯಾಗಿದ್ದು ಮೆಟ್ರೋ ಮತ್ತು ಸಾರಿಗೆ ಬಸ್ಗಳತ್ತ ಮುಖ ಮಾಡಿದ್ದಾರೆ ಜನ. ಮೋದಿ ಸಂದೇಶಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತ ಆಗ್ತಾ ಇದೆ. ಆಭರಣ ಮಳಿಗೆಗಳಲ್ಲೆಲ್ಲ ತುಂಬಿ ತುಳುಕ್ತಾ ಇತ್ತು ಇವರೆಗೂ ಕೂಡ. ಮದುವೆ ಸೀಸನ್ನು ಭಾರಿ ಜೋರಿತ್ತು. ಆದರೆ ಈಗ ಮೋದಿ ಕರೆ ಕೊಟ್ಟ ಮೇಲೆ ಬೆಳ್ಳಿ ಬಂಗಾರ ಖರೀದಿಗೂ ಕೂಡ ಜನ ಮುಂದಾಗ್ತಾ ಇಲ್ಲ. ಅಂಗಡಿ ಮಳಿಗೆಗಳು ಖಾಲಿ ಅನಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಸುಮಾರು 50% ಇಳಿಕೆಯಾಗಿದೆ ಚಿನ್ನ ಬೆಳ್ಳಿ ಮಾರಾಟದಲ್ಲಿ ಎನ್ನುವಂಥ ಮಾಹಿತಿ. ಒಂದು ಕಡೆ ಸಂಚಾರಕ್ಕೂ ಅಷ್ಟೇ, ಸಾರಿಗೆ ಬಸ್ಗಳತ್ತ ಮುಖ ಮಾಡಿದ್ದಾರೆ, ಮೆಟ್ರೋ ಬಳಸ್ತಾ ಇದ್ದಾರೆ ಜನ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮತ್ತು ಪ್ರಧಾನಿ ಕರೆ ಈ ಹಿನ್ನೆಲೆಯಲ್ಲಿ, ಜೊತೆಗೆ ಚಿನ್ನ ಖರೀದಿಗೆ 1 ವರ್ಷ ಆದರೂ ಮುಂದೂಡಿ ಖರೀದಿಯನ್ನು ಅನ್ನುವಂಥ ಮನವಿ ಮಾಡಿದ್ರು ಪ್ರಧಾನಿ. ಕಿವಿ ಮಾತು ಹೇಳಿದ್ರು, ಯುದ್ಧದ ಸಂದರ್ಭ, ಸಮಸ್ಯೆ ಜೋರಿದೆ, ಚಿನ್ನ ಖರೀದಿ ಮಾಡಿದಷ್ಟು ಕೂಡ ನಮ್ಮ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಅತಿ ಹೆಚ್ಚು ಚಿನ್ನವನ್ನು ಆಮದು ಮಾಡಿಕೊಳ್ಳುವಂತಹ, ಜೊತೆಗೆ ಖರೀದಿಯಲ್ಲೂ ಕೂಡ ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಖರೀದಿ ಜಾಸ್ತಿ ಆಗ್ತಾ ಹೋದಂತೆ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಡಾಲರ್ಗಳನ್ನು ಕೊಟ್ಟು ಚಿನ್ನ ಖರೀದಿ ಮಾಡಿ ತರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲೇ ದೇಶಕ್ಕೆ ಸಂಕಷ್ಟ ಬಂದಿದೆ. ಜನ ದೇಶದ ಹಿತದೃಷ್ಟಿಯಿಂದಾಗಿ ಗೋಲ್ಡನ್ನು ಕಡಿಮೆ ಖರೀದಿ ಮಾಡಿ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಧಾನಿ. ಜನತೆ ಅದಕ್ಕೆ ಉತ್ತಮ ಸ್ಪಂದನೆ ಕೊಟ್ಟಂತೆ ಕಂಡು ಬರ್ತಾ ಇದೆ. ಮೋದಿ ಸಂದೇಶದ ಬೆನ್ನಲ್ಲೇ ಬಂಗಾರದ ಖರೀದಿ ಇಳಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಕೂಡ ಬಂಕ್ಗಳತ್ತ ಬರುವಂಥವರು ಕಡಿಮೆಯಾಗಿದ್ದಾರೆ ಅಂತ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ದೇಶದ ಆರ್ಥಿಕ ದೃಷ್ಟಿಯಿಂದ ಮುಂದಿನ 1 ವರ್ಷ ಬಂಗಾರ ಖರೀದಿ ಬೇಡ, ಪೆಟ್ರೋಲ್ ಡೀಸೆಲ್ ಬಳಕೆನೂ ಮಿತವಾಗಿರಲಿ, ಇತಿಮಿತಿಯಲ್ಲಿರಲಿ ಎನ್ನುವಂತಹ ಸಲಹೆ ಪ್ರಧಾನಿಯಿಂದ ಬಂದಿತ್ತು. ಬಂಗಾರ ವ್ಯಾಪಾರ ವಹಿವಾಟು 50% ಇಳಿಕೆಯಾಗಿರೋದು. ಜೊತೆಗೆ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಏರಿಕೆಯಾಗಿದೆ ಲೀಟರ್ಗೆ. ಇನ್ನಷ್ಟೇ ಏರಿಕೆಯಾಗುವಂತಹ ಸಾಧ್ಯತೆಗಳನ್ನು ತಜ್ಞರು ಹೇಳ್ತಿದ್ದಾರೆ. ಜೊತೆಗೆ ಅದನ್ನು ಇತಿಮಿತಿಯಲ್ಲಿರಲಿ ಬಳಕೆ ಎನ್ನುವಂತಹ ಸಂದೇಶ ಕೊಟ್ಟರು ಪ್ರಧಾನಿ. ಈ ಮಧ್ಯೆ ರಾಜ್ಯದ ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್. ರಾಜ್ಯದಲ್ಲಿ ನೂತನ ಅಬಕಾರಿ ಸುಂಕ ಜಾರಿ, ಮದ್ಯ ಮತ್ತು ಬಿಯರ್ ದರ ಪರಿಷ್ಕರಣೆ. ನೂತನ ದರ ಪಟ್ಟಿಯನ್ನ ಸರ್ಕಾರ ಹೊರಡಿಸಿದೆ. ಆಲ್ಕೋಹಾಲ್ ಹೆಚ್ಚು ಅಂಶ ಇರುವಂತಹ ಮದ್ಯಗಳಿಗೆ ಸುಂಕ, ಉತ್ಪಾದಕರಿಗೆ ದರ ನಿಗದಿಗೆ ಸರ್ಕಾರದಿಂದ ಅವಕಾಶ ಕೊಡಲಾಗಿದೆ. ನೂತನ ದರ ಪಟ್ಟಿ ಪ್ರಕಾರ ಮದ್ಯ ಬಿಯರ್ ಮಾರಾಟ ಆಗತ್ತೆ. ಸುಂಕ ಹೆಚ್ಚಳ, ಈ ಮೂಲಕ ಅಬಕಾರಿ ಸುಂಕ ಜಾರಿಯಾಗಿರೋದ್ರಿಂದ ಮದ್ಯಪ್ರಿಯರಿಗಿದು ಶಾಕ್. ಪಟ್ಟಿ ನೋಡ್ತಾ ಇದ್ದೀವಿ. ನೂತನ ದರವನ್ನು, ಆ ಪಟ್ಟಿಯನ್ನು ಹೊರಡಿಸಿದೆ ಸರ್ಕಾರ. ಉತ್ಪಾದಕರಿಗೆ ದರ ನಿಗದಿಗೂ ಕೂಡ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಯಾವುದರಲ್ಲಿ ಆಲ್ಕೋಹಾಲ್ ಹೆಚ್ಚು ಅಂಶ ಇರುತ್ತೋ ಅಂತಹ ಮದ್ಯಗಳಿಗೆ ಹೆಚ್ಚಿನ ಸುಂಕ, ಜೊತೆಗೆ ದರ ನಿಗದಿಗೂ ಕೂಡ ಉತ್ಪಾದಕರಿಗೆ ಅವಕಾಶ. ನೂತನ ದರ ಪಟ್ಟಿ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಈ ಮೂಲಕ ಮದ್ಯಪ್ರಿಯರಿಗೆ ಮತ್ತೊಂದು ಶಾಕ್. ಬೆಲೆ ಏರಿಕೆಯ ಜಮಾನ ನಡುವೆ ಮದ್ಯದ ಬೆಲೆ ಕೂಡ ಜಾಸ್ತಿ ಆಗ್ತಿದೆ.